ಎಷ್ಟೇ ಪ್ರಯತ್ನ ಪಟ್ಟರು ಏನೂ ಆಗ್ತಾ ಇಲ್ಲ ಅಂತ ಹೇಳುವಂತಹ ಚಿಂತನೆಯನ್ನು ಅಥವಾ ಮನಸ್ಥಿತಿಗಳನ್ನು ಇಟ್ಕೊಂಡವರಿಗೂ ಕೂಡ ಶುಭ ಫಲವನ್ನು ಕಾಣುವಂತಹ ಯೋಗಗಳಿದೆ. ಕೆಲವಷ್ಟು ಅನಗತ್ಯವಾದಂತಹ ಖರ್ಚು ವೆಚ್ಚಗಳು ತಿರುಗಾಟಗಳಿಂದಾಗಿ ಸ್ವಲ್ಪ ನಷ್ಟ ಆಗುವಂಥ ಸಾಧ್ಯತೆಗಳಿರೋದ್ರಿಂದಾಗಿ ಸ್ವಲ್ಪ ಜಾಗ್ರತೆಯಿಂದ ಮುಂದುವರಿರಿ. ಶುಭ ಫಲವನ್ನು ಕಾಣುವಂತಹ ಯೋಗಗಳಿರ್ತಕ್ಕಂಥದ್ದು. ವ್ಯಾಪಾರ ವ್ಯವಹಾರಗಳಲ್ಲಿ ಮಾಡ್ತಾ ಇರುವಂಥ ಉದ್ಯೋಗದಲ್ಲಿಯೂ ಕೂಡ ಸಾಕಷ್ಟು ಅಭಿವೃದ್ಧಿಯನ್ನು ಕಾಣುವಂಥ ಕಾಲಘಟ್ಟವಾಗಿರ್ತಕ್ಕಂಥದ್ದು. ಶ್ರೀ ಗುರುಭ್ಯೋ ನಮಃ. ಶ್ರೀ ಮೂಕಾಂಬಿಕಾಯೈ ನಮಃ. ನಮಸ್ಕಾರ ವೀಕ್ಷಕರೇ, ವಿನಾಯಕ್ ಆಸ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ಸೆಪ್ಟೆಂಬರ್ ತಿಂಗಳ ಕನ್ಯಾ ರಾಶಿಯ ಫಲಾಫಲಗಳು ಯಾವ ರೀತಿ ಇದೆ ಅಂತ ಹೇಳುವಂಥದ್ದನ್ನು ಇವತ್ತಿನ ದಿವಸ ತಿಳಿದುಕೊಳ್ಳುವ. ಪ್ರಧಾನವಾಗಿ ಇರ್ತಕ್ಕಂತಹ ಗ್ರಹಗಳ ಸ್ಥಿತಿಗತಿಗೆ ಅನುಗುಣವಾಗಿ ಗುರುವಿನ ಅನುಕೂಲಗಳು ಬಹಳಷ್ಟು ಅನುಕೂಲವನ್ನು ನಿತ್ಯ ಜೀವನದಲ್ಲಿ ಮಾಡುವಂತಹ ವ್ಯಾಪಾರ ವ್ಯವಹಾರ ಉದ್ಯೋಗ ವಿದ್ಯಾಭ್ಯಾಸ ಎಲ್ಲ ವಿಚಾರಗಳಲ್ಲಿಯೂ ಕೂಡ ಅನುಕೂಲವನ್ನು ಕೊಡುವಂಥ ಒಂದು ಕಾಲಘಟ್ಟವಾಗಿರುವಂಥದ್ದು. ಆರೋಗ್ಯದ ವಿಚಾರಗಳಲ್ಲಿಯೂ ಕೂಡ ಶುಭ ಫಲವನ್ನು ಕಾಣುವಂಥದ್ದು. ಅದೇ ರೀತಿಯಾಗಿ ನಿಮ್ಮ ಒಂದು ವ್ಯಕ್ತಿತ್ವಕ್ಕೆ ವಿಶೇಷವಾಗಿರ್ತಕ್ಕಂತಹ ಸ್ಥಾನಮಾನಗಳು ಗೌರವಗಳು ಕೂಡ ಸಿಗುವಂತಹ ಒಂದು ಕಾಲಘಟ್ಟವಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಮಾಡುವಂಥ ಉದ್ಯೋಗದಲ್ಲಿಯೂ ಕೂಡ ಹಲವಾರು ಅವಕಾಶಗಳಾಗಿರ್ಬೋದು, ಒಳ್ಳೆಯ ಸಪೋರ್ಟ್ಗಳನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ನಿಮಗೆ ಸಿಗುವಂಥ ಲಕ್ಷಣಗಳಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಸಹೋದರರಿಂದ ಒಳ್ಳೆಯ ಸಹಾಯ ಸಹಕಾರಗಳು ಕೂಡ ಸಿಗುವಂಥದ್ದಿರುವಂಥದ್ದು. ಅದೇ ರೀತಿ ವ್ಯಾಪಾರ ವ್ಯವಹಾರಗಳಲ್ಲಿ ಮಾಡ್ತಾ ಇರುವಂಥ ಉದ್ಯೋಗದಲ್ಲಿಯೂ ಕೂಡ ಸಾಕಷ್ಟು ಅಭಿವೃದ್ಧಿಯನ್ನು ಕಾಣುವಂಥ ಕಾಲಘಟ್ಟವಾಗಿರ್ತಕ್ಕಂಥದ್ದು. ಎಷ್ಟೇ ಪ್ರಯತ್ನ ಪಟ್ಟರು ಏನೂ ಆಗ್ತಾ ಇಲ್ಲ ಅಂತ ಹೇಳುವಂತಹ ಚಿಂತನೆಯನ್ನು ಅಥವಾ ಮನಸ್ಥಿತಿಗಳನ್ನು ಇಟ್ಕೊಂಡವರಿಗೂ ಕೂಡ ಶುಭ ಫಲವನ್ನು ಕಾಣುವಂಥ ಯೋಗಗಳಿದೆ. ಭಾಗ್ಯೋದಯವಾಗುವಂತಹ ಕಾಲಘಟ್ಟವಾಗಿರುವುದರಿಂದಾಗಿ ಮಾನಸಿಕವಾಗಿ ಸಾಕಷ್ಟು ಧನಾತ್ಮಕವಾಗಿರ್ತಕ್ಕಂತಹ ಪಾಸಿಟಿವ್ ಆದಂತಹ ಆಲೋಚನೆಗಳಿಂದ ಮುಂದುವರಿರಿ. ಶುಭ ಫಲವನ್ನು ಕಾಣುವಂತಹ ಯೋಗ ಈ ಒಂದು ತಿಂಗಳಿನಲ್ಲಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಮಕ್ಕಳ ವಿಚಾರವಾಗಿ ಆರೋಗ್ಯದ ವಿಚಾರವಾಗಿ ಅದೇ ರೀತಿಯಾಗಿ ವಿದ್ಯಾಭ್ಯಾಸದ ವಿಚಾರವಾಗಿಯೂ ಕೂಡ ಶುಭ ಫಲವನ್ನು ಕಾಣುವಂತಹ ಒಂದು ಕಾಲಘಟ್ಟವಾಗಿರುವಂಥದ್ದು. ಹೊಸ ಹೊಸ ರೀತಿಯಾದಂತಹ ಕೆಲವಷ್ಟು ಆಲೋಚನೆಗಳಾಗಿರಬಹುದು, ಮಾರ್ಗಗಳಾಗಿರಬಹುದು ನಿಮಗೆ ಈ ಒಂದು ಸಂದರ್ಭದಲ್ಲಿ ಸಿಗುವಂಥದ್ದಿರುವಂಥದ್ದು. ಅದೇ ರೀತಿಯಾಗಿ ಶತ್ರು ಋಣ ರೋಗಸ್ಥಾನವನ್ನು ನೋಡಿ ಸ್ವಲ್ಪ ಶತ್ರು ಬಾಧೆಗಳು ಅಥವಾ ಶತ್ರುದೋಷ ಋಣಬಾಧೆಗಳು ಸಾಲಬಾಧೆಗಳು ಕೂಡ ಸ್ವಲ್ಪ ಪ್ರಬಲವಾಗಿ ಈ ಒಂದು ತಿಂಗಳಿನಲ್ಲಿ ಕಿರಿಕಿರಿಯ ಒತ್ತಡವನ್ನು ಕೊಟ್ಟರೂ ಕೂಡ ಈ ಅಂತ್ಯದ ಭಾಗದಲ್ಲಿ ತಿಂಗಳದ ಅಂತ್ಯದ ಭಾಗದಲ್ಲಿ ಶುಭ ಫಲವನ್ನು ಕಾಣುವಂಥ ಯೋಗಗಳಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಮಾಡುವಂತಹ ವ್ಯವಹಾರದಲ್ಲಿಯೂ ಕೂಡ ಒಳ್ಳೆಯ ಅಭಿವೃದ್ಧಿಯ ಹಂತಕ್ಕೆ ಮಾಡುವಂತಹ ಉದ್ಯೋಗವನ್ನು ವಿಸ್ತರಿಸಲಿಕ್ಕಿರುವಂಥ ಅವಕಾಶವನ್ನು ಕೂಡ ಈ ಒಂದು ತಿಂಗಳಿನಲ್ಲಿ ನೀವು ಕಾಣಬಹುದು. ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟು ಅಲ್ಪ ಸ್ವಲ್ಪ ವಾದ ವಿವಾದಗಳು ಬಂದರೂ ಕೂಡ ಅದನ್ನು ಸರಿಪಡಿಸಿಕೊಂಡು ಹೋಗುವಂತಹ ಯೋಗ ಯೋಗ್ಯತೆ ಎರಡೂ ಇರುವುದರಿಂದಾಗಿ ಒಳ್ಳೆಯ ಒಂದು ಫಲವನ್ನು ಕಾಣುವಂತಹ ಒಂದು ಕಾಲಘಟ್ಟವಾಗಿರುತ್ತೆ. ಅದೇ ರೀತಿಯಾಗಿ ನೂತನವಾಗಿ ವಾಹನವನ್ನೇನಾದರೂ ಖರೀದಿ ಮಾಡಬೇಕು ಅಂತಿದ್ದರೆ ಇದು ಒಳ್ಳೆಯ ರೀತಿಯಾದಂತಹ ಒಂದು ಸಕಾರಾತ್ಮಕವಾಗಿರ್ತಕ್ಕಂಥ ಸಮಯ ಅಂತ ಹೇಳ್ಬೋದು. ಒಳ್ಳೆಯ ಸಹಾಯ ಸಹಕಾರಗಳು ಸೌಲಭ್ಯಗಳು ಕೂಡ ಸಿಗುವಂಥ ಯೋಗಗಳಿದೆ. ಅದೇ ರೀತಿಯಾಗಿ ವಾಹನ ಚಲಿಸುವಾಗ ಸ್ವಲ್ಪ ಜಾಗ್ರತೆಯಿಂದ ಚಲಿಸಿ. ನೂತನವಾಗಿ ವಾಹನವನ್ನೇನಾದರೂ ಖರೀದಿ ಮಾಡಬೇಕು ಅಂತಿದ್ರೆ ಶುಭ ಫಲವನ್ನು ಕಾಣುವಂತಹ ಯೋಗಗಳಿರ್ತಕ್ಕಂಥದ್ದು. ಒಳ್ಳೆಯ ಅನುಕೂಲಗಳು ಕೂಡ ಆಗುವಂತಹ ಕಾಲಘಟ್ಟವಾಗಿರುತ್ತೆ. ಉದ್ಯೋಗ ಇಲ್ಲದೇ ಇರುವವರಿಗೆ ಉದ್ಯೋಗ ಪ್ರಾಪ್ತಿಯಾಗುವಂಥ ಯೋಗವು ಕೂಡ ಇರತಕ್ಕಂಥದ್ದು. ಅದೇ ರೀತಿಯ ಕೃಷಿ ರಿಲೇಟೆಡ್ ಆಗಿರ್ತಕ್ಕಂಥ ಎಲ್ಲ ವಿಚಾರಗಳಲ್ಲಿ ವಿಷಯಗಳಲ್ಲಿ ನಿಮ್ಮ ಒಂದು ಪ್ರಯತ್ನಗಳನ್ನು ಮಾಡಿದಲ್ಲಿ ಶುಭ ಫಲವನ್ನು ಕಾಣುವಂಥದ್ದಿರುತ್ತೆ. ಕಬ್ಬಿಣಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ವ್ಯಾಪಾರ ವ್ಯವಹಾರಗಳನ್ನು ಮಾಡುವವರಿಗೆ, ಚಿನ್ನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಾಪಾರ ವ್ಯವಹಾರಗಳನ್ನು ಮಾಡುವವರಿಗೆಲ್ಲರಿಗೂ ಕೂಡ ಶುಭ ಫಲವನ್ನು ಕಾಣುವಂತಹ ಕಾಲಘಟ್ಟವಾಗಿರುತ್ತೆ. ಅದೇ ರೀತಿ ಮಾಡಿದಂಥ ಉದ್ಯೋಗದಲ್ಲಿಯೂ ಕೂಡ ಒಳ್ಳೆಯ ಪ್ರತಿಫಲವನ್ನು ಕೂಡ ಕಾಣುವಂಥ ಯೋಗವನ್ನು ಈ ಒಂದು ತಿಂಗಳಿನಲ್ಲಿ ಪಿತೃಪಕ್ಷ ವಿಶೇಷವಾಗಿ ಬರೋದರಿಂದಾಗಿ ಪಿತೃಗಳ ಆರಾಧನೆಯನ್ನು ಮಾಡಲಿಕ್ಕೆ ಅಧಿಕಾರ ಇರುವವರು ಎಲ್ಲರೂ ಕೂಡ ಪಿತೃತರ್ಪಣ ಆಗಿರಬಹುದು ಅಥವಾ ಸರ್ವಪಿತೃ ಶ್ರಾದ್ದ ಆಗಿರಬಹುದು, ಕ್ಷೇತ್ರದ ವಿಧಿಯ ಪ್ರಕಾರವಾಗಿ ಪಿತೃಗಳ ಒಂದು ಸೇವೆಯನ್ನು ಅನುಗ್ರಹವನ್ನು ಪಡೆಯುವುದರಿಂದ ಶುಭ ಫಲವನ್ನು ಕಾಣುವಂತಹ ಯೋಗ ಈ ಒಂದು ತಿಂಗಳಿನಲ್ಲಿರ್ತಕ್ಕಂಥದ್ದು. ಅದೇ ರೀತಿ ಒಳ್ಳೆಯ ಲಾಭಾಂಶವನ್ನು ಕೂಡ ನಿಮ್ಮ ವ್ಯಾವಹಾರಿಕವಾಗಿರ್ತಕ್ಕಂಥ ಎಲ್ಲ ವಿಚಾರದಲ್ಲಿಯೂ ಕೂಡ ಕಾಣುವಂಥದ್ದಿರುತ್ತೆ. ದುಶ್ಚಟ ದುರ್ಮಾರ್ಗ ದುರ್ಬುದ್ಧಿ ಕೆಲವಷ್ಟು ಅನಗತ್ಯವಾದಂತಹ ಖರ್ಚು ವೆಚ್ಚಗಳು ತಿರುಗಾಟಗಳಿಂದಾಗಿ ಸ್ವಲ್ಪ ನಷ್ಟ ಆಗುವಂಥ ಸಾಧ್ಯತೆಗಳಿರೋದ್ರಿಂದಾಗಿ ಸ್ವಲ್ಪ ಜಾಗ್ರತೆಯಿಂದ ಮುಂದುವರಿರಿ. ಶುಭ ಫಲವನ್ನು ಕಾಣುವಂತಹ ಯೋಗಗಳಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಇನ್ನೂ ಹೆಚ್ಚಿನದಾಗಿರ್ತಕ್ಕಂತಹ ಫಲಾಫಲಗಳು ನಿಮಗೆಲ್ಲ ಸಿಗಲಿ ಅಂತ ಹೇಳುವಂಥ ಪ್ರಾರ್ಥನೆ ಮಾಡ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಶುಭಂ ಭೂಯಾತ್.